ಸಂಸ್ಕಾರ ಆದ ಮೇಲೆ ಅಗ್ನಿ ಸ್ಪರ್ಶ, ಎಷ್ಟು ಜನ ಅದು ಅನ್ಕೊಂಡಿದ್ದಾರೆ. ಕ್ಷಮಿಸ್ಬೇಕು, ಪದಗಳನ್ನ ಬಳಸ್ತಾ ಇದೀನಿ, ಕೆಲವರು ನನಗೆ ಅದು ಇಷ್ಟ ಇಲ್ಲ, ಆದ್ರೆ ಅವರನ್ನ ಹೂತ್ ಹಾಕಿರ್ಲಿಲ್ಲ ನಾವು. ಸುಮಾರು ಜನಕ್ಕೆ ಅದೂ ಒಂದು ಗೊಂದಲ ಇದೆ. ಅವರಿಗೆ ಅಗ್ನಿ ಸ್ಪರ್ಶ ಕೊಟ್ಟಿತ್ತು, ದಹನ ಆಗಿತ್ತು. ಅಲ್ಲಿ ಏನೇನೂ ಇರ್ಲಿಲ್ಲ ಮಾರನೇ ದಿವಸ. ಅದಾದ ಮೇಲೆ ಅಮ್ಮ ಅದು ಪೂರ್ತಿ ಅದನ್ನ ಅವರ ಅಸ್ಥಿ ಅವಶೇಷಗಳನ್ನ ಅಲ್ಲಿ ಸುರಕ್ಷಿತವಾಗಿ ಅಭಿಮಾನ್ ಸ್ಟುಡಿಯೋದಲ್ಲಿ ಇಟ್ಟಿದ್ರು. 1-2 ವರ್ಷ ಆದ್ಮೇಲೂ ಕೂಡ ಅಲ್ಲಿ ಏನು ಆಗ್ತಾನೆ ಇಲ್ಲ ಅಂತ ತಕ್ಷಣ ನಿರ್ಧಾರ ಮಾಡಿ ಅದನ್ನ ನಾವು ಸಂಗಮಕ್ಕೆ ಹೋಗಿ ಅದರ ವಿಸರ್ಜನೆ ಮಾಡುದು. ಆದ್ರೆ ಈ ಒಂದು ಗೊಂದಲ, ಗಲಾಟೆ, ಇದರ ಮಧ್ಯೆ ಅದು ಆಗತ್ತೋ ಇಲ್ಲೋ, ಸ್ಮಾರಕ ಆಗತ್ತೋ ಇಲ್ಲೋ, ಅಥವಾ ಆದ್ರೂ ಕೂಡ ಯಾವಾಗ ಆಗತ್ತೆ ಗೊತ್ತಿಲ್ಲ. ಅದಕ್ಕೋಸ್ಕರ ಅಮ್ಮನಿಗೆ ಏನ್ ಅನಿಸ್ತೋ ಗೊತ್ತಿಲ್ಲ ನನಗೆ. ಆದ್ರೆ ಒಂದು ಕನಸದಲ್ಲಿ ಅಸ್ಥಿ ಅವಶೇಷಗಳನ್ನ ಅದನ್ನ ಇಟ್ಟು ಮೈಸೂರಲ್ಲಿ ನಮಗ್ ತುಂಬಾ ಆಪ್ತರಿದ್ದಾರೆ, ಅವ್ರ ಹತ್ರ ಇಟ್ಟು. ಇವಾಗಿರೋ ನಮ್ಮ ಮೈಸೂರಲ್ಲಿ ಸ್ಮಾರಕ ಏನಿದೆ ಅದು ಕೂಡ ನಾನು ವಿಡಿಯೋ ನನ್ನ ಸಾಮಾಜಿಕ ಜಾಲತಾಣಗಳಲ್ಲಿ 2.5 ವರ್ಷಗಳ ಹಿಂದೆ ಹಾಕೊಂಡಿದ್ದೇನೆ. ಅದರ ಪೂಜೆ ಮಾಡಿ ಅದನ್ನ ಪ್ರತಿಷ್ಠಾಪನೆ ಮಾಡಿ ಅದರ ಮೇಲೆ ಈಗಿರೋ ಪುತ್ಥಳಿ ಏನಿದೆ, ಅಪ್ಪ ಅವ್ರದ್ದು ಪುತ್ಥಳಿ ಏನಿದೆ ಮೈಸೂರಲ್ಲಿ, ಅದು ಅದರ ಮೇಲೆ ನಿಂತ್ಕೊಂಡಿದೆ. ಅವ್ರು ಅಲ್ಲಿ ನಿಂತ್ಕೊಂಡಿದ್ದಾರೆ, ಅದರ ಮೇಲೆ ನಿಂತ್ಕೊಂಡಿದ್ದಾರೆ. ಹಾಗಾಗಿ ಅದಕ್ಕೊಂದು ಆ ಸ್ಥಳಕ್ಕೊಂದು ವಿಶೇಷವಾದಂತ ಆದ್ಯತೆ ಇದೆ. ಹಾಗಂತ ಈ ಪುಣ್ಯ ಭೂಮಿಗೆ ಅಥವಾ ಅದರ ಆದ್ಯತೆ ಕಮ್ಮಿ ಆಗಲ್ಲ. ಯಾಕಂತಂದ್ರೆ ಅಲ್ಲಿ ಏನೂ ಇರಲಿಲ್ಲ. ಆ ಮಂಟಪ ಕಟ್ಸಿದ್ದು ಕೂಡ ಅಮ್ಮನೇ. ಅಮ್ಮ ಸ್ವಂತ ಖರ್ಚಿಂದ ಕಟ್ಸಿರೋ ಮಂಟಪ. 1-2 ವರ್ಷ ಆದ್ಮೇಲೆ ಅದರ ಒಂದು ದುರಸ್ತಿ ಕಾಮಗಾರಿ ಕೂಡ ಅಮ್ಮನೇ ಮಾಡಿಸಿತ್ತು. ಬೇರೆ ಯಾರು ಮಾಡಿದ್ದಲ್ಲ, ಅಮ್ಮ ಮಾಡಿಸಿತ್ತು. ಆ ರಸ್ತೆ ಎದುರುಗಡೆ ಒಂದು 14.3 ಕಿಲೋಮೀಟರ್ ರಸ್ತೆ ಇದೆ. 4 ವರ್ಷ ಹೋರಾಡಿದೀವಿ ಅದಕ್ಕೆ. ಅದು ಕೂಡ 2.5 ವರ್ಷಗಳಾದ ಮೇಲೆ ಅದರ ನಾಮಕರಣ ಆಯಿತು, ಅಧಿಕೃತವಾಗಿ ನಾಮಕರಣ ಆಯಿತು ಬಿಬಿಎಂಪಿಯಿಂದ. 1.5 ವರ್ಷ ಅದಕ್ಕೆ ನಾಮಫಲಕಗಳು ಅಲ್ಲಿ ಬಿದ್ದು ಅದರ ಮೇಲೆ ಹೆಸರುಗಳು ಬರೋದಕ್ಕೆ ಅದಕ್ಕೆ 1.5 ವರ್ಷ ಬೇಕಾಯ್ತು. ಒಟ್ಟು 4 ವರ್ಷ ಬೇಕಾಯ್ತು. ಕೊನೆ 6 ತಿಂಗಳಲ್ಲಿ ಕೆಲವರು ಬಂದು ಅದನ್ನ ನಾವು ಮಾಡಿದ್ವು ಅಂತ ಹೇಳಿದ್ರು. ಇವತ್ತಿಗೂ ಕೂಡ ನೀವು ಅನಂತಕುಮಾರ್ ಅವರ MP, ex-MP, ಮಾಜಿ MP ಏನಿದ್ರು ಈಗಿಲ್ಲ, ನಮ್ಮ ಮಧ್ಯೆ ಇಲ್ಲ, ಅವರ ಪ್ರಯತ್ನದಿಂದ ಆಗಿರುತ್ತಿತ್ತು. ಆದ್ರೆ ಅದರ ಹಿಂದೆ ಯಾರು ಅವ್ರಿಗೆ ಕರೆಗಳನ್ನ ಮಾಡ್ತಾ ಇದ್ರು, ಯಾರು ಅವರನ್ನ ಭೇಟಿ ಮಾಡ್ತಾ ಇದ್ರು ಕೇಳ್ಕೊಳ್ಳಿ. ಅವರ ಕಚೇರಿ ಇದೆ ಅಲ್ಲಿ. ಮುರಳೀಧರ್ ಅಂತಿದ್ದಾರೆ, ಪ್ರಕಾಶ್ ಅಂತಿದ್ದಾರೆ, ನಾರಾಯಣ ಗಂಭೀರ್ ಅಂತಿದ್ದಾರೆ. ಈಗ ನಾರಾಯಣ ಗಂಭೀರ್ ಅವರು ಪ್ರಹ್ಲಾದ್ ಜೋಶಿ ಅವರ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರನ್ನ ಕೇಳಿ. ಅಥವಾ BBMP ಆವಾಗ BJP ಪ್ರೆಸಿಡೆಂಟ್ ಅಧ್ಯಕ್ಷರು ಸುಬ್ಬಣ್ಣ ಅಂತಿದ್ರು, ಅವರನ್ನ ಕೇಳಿ. ಯಾರು ಕರೆಗಳನ್ನ ಮಾಡ್ತಾ ಇದ್ರು, ಯಾರು ಭೇಟಿ ಮಾಡ್ತಾ ಇದ್ರು, ಇದು ಮಾಡಿ ಇದರ ಕಲ್ಪನೆ ಯಾರ್ದು, ಈ ರಸ್ತೆ ಆಗ್ಬೇಕು ಅನ್ನೋ ಕಲ್ಪನೆ ಯಾರ್ದು ಕೇಳಿ, ನಿಮ್ಗೆ ಗೊತ್ತಾಗತ್ತ. ಯಾವತ್ತೂ ಕೂಡ ನಾವು ನಮ್ಮ ತಂದೆ ತಾಯಿಯವ್ರಿಗೋಸ್ಕರ ಮಾಡೋದು ಅಥವಾ ನಮ್ಮ ತಂದೆ ತಾಯಿ ನಮಗೋಸ್ಕರ ಮಾಡಿದ್ರೆ ನಾವು ಹೇಳ್ಕೊಳ್ಳಲ್ಲ ಅದನ್ನು. ಅದು ನಮ್ಮ ಕರ್ತವ್ಯ ಆಗಿರ್ತದೆ. ನಮ್ಮ ನಮನಗಳನ್ನ ಸಲ್ಲಿಸ್ತೀವಿ ನಾವು. ಹಿರಿಯರಿದ್ರೆ ಅದನ್ನ ನಮ್ಮ ನಮನಗಳನ್ನ ಸಲ್ಲಿಸ್ತೀವಿ. ನಾವು ಮಾಡುದು ಅಂತ ನಾವು ಹೇಳ್ಕೊಳ್ಳಲ್ಲ ಅದನ್ನ. ಆದ್ರೆ ಇವತ್ತು ಹೇಳಿಕೊಳ್ಳೋ ಪರಿಸ್ಥಿತಿ ಬರ್ತಿದೆಯಲ್ಲ, ಇದು ದುರಂತ. ಪ್ರಕೃತಿ ಮಾತೆ ಯಾವ್ದಾದ್ರು ಒಂದು ಸತ್ಕಾರ್ಯ ನಡಿಬೇಕು ಅಂತಂದ್ರೆ ಸಮಾಜದಲ್ಲಿ ಪ್ರಕೃತಿ ಮಾತೆ ನಮ್ಮಿಂದ ಅದು ಮಾಡಿಸುತ್ತೆ. ನಾವು ಮಾಡಲ್ಲ ಅದನ್ನ. ನಾನು ಮಾಡಿದೆ ನಾವು ಮಾಡಲ್ಲ ಅದನ್ನ. ನಮ್ಮನ್ನು ಆಯ್ಕೆ ಮಾಡ್ಕೋತಾಳೆ ತಾಯಿ. ಈ ಸಂದರ್ಭದಲ್ಲಿ ಪ್ರಕೃತಿ ಮಾತೆಯ ಜೊತೆಗೆ ಅಪ್ಪ ಅವರು ನಮ್ಮಿಂದ ಮಾಡಿಸಿದಾರ ಅದನ್ನ. ಇಲ್ಲಿ ಯಾಕಾಗ್ಲಿಲ್ಲ? ಬಹುಶಃ ಅವ್ರಿಗದು ಬೇಡವಾಗಿತ್ತೇನೋ. ಅವ್ರು ಹುಟ್ಟಿದ್ದು ಮೈಸೂರಲ್ಲಿ, ಕೊನೆ ಉಸಿರು ಎಳೆದಿದ್ದು ಮೈಸೂರಲ್ಲಿ. ಅಮ್ಮ ಅವರನ್ನ ಕರ್ಕೊಂಡು ಬಂದ್ರು ಇಲ್ಲಿ. ಏನಿದ್ರು ಮನೆಗೆ ಬರ್ಬೇಕು ಅವರು ಅಂತ. ಮನೆಗೆ ಬಂದಾದ್ಮೇಲೆ ನಾವು ಇಲ್ಲಿ ಆಗೋ ತರ ಆಯ್ತು. ಬಹುಶಃ ಚಾಮುಂಡಿ ತಾಯಿ ಅಣೆ ಅದರಲ್ಲಿ ಆ ಹಾಡಲ್ಲೇ ಇದೆ, ಹೇಳಿದಾರ ಅವರು. ತಾಯಿ ಪಾದದ ಹತ್ರನೇ ಇರಬೇಕು ಅಂತ ಅನ್ಕೊಂಡಿರ್ಬೇಕೇನೋ ಅವರು ಮಾಡಿಸಿದ್ದದನ್ನ. ನಾವು ಮಾಡಿದ್ದಲ್ಲ.
ಆದ್ರೆ ಶ್ರಮ ಮಾತ್ರ ನಾವು ವಹಿಸಿದ್ದೀವಿ. ನಾನು ಎಷ್ಟೋ ಸತಿ ಹೇಳಿದ್ದೀನಿ, ಇಲ್ಲಿರ್ತಕ್ಕಂಥ ವಿಧಾನಸೌಧ, ವಿಕಾಸಸೌಧ, ಒಂದು MS ಬಿಲ್ಡಿಂಗ್ ಅಂತ ಇದೆ, ಅಂದ್ರೆ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಅಂತ ಇದೆ. ಎಷ್ಟು ಕಚೇರಿಗಳನ್ನ ನಾವು ಅಲ್ದಿದ್ದೀವಿ ಅದಕ್ಕೆ ಲೆಕ್ಕ ಇಲ್ಲ. ಎಷ್ಟು ಅಧಿಕಾರಿಗಳನ್ನ ನಾವು ಭೇಟಿ ಮಾಡಿದೀವಿ ಅದಕ್ಕೆ ಲೆಕ್ಕ ಇಲ್ಲ. ಅವತ್ತಿಂದ ಇವತ್ತಿನವರೆಗೂ ಇರ್ತಕ್ಕಂಥ ಮುಖ್ಯಮಂತ್ರಿಗಳನ್ನ ನಾವು ಭೇಟಿ ಮಾಡಿದ್ದು ಅದಕ್ಕೆ ಲೆಕ್ಕ ಇಲ್ಲ. ಅಲ್ಲಿ ನಾವು ಒಂದ್ಸಲ ನಾವು ವಿಕಾಸಸೌಧಕ್ಕೆ ಹೋದಾಗ ಅಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಒಂದು ನಾಮಫಲಕ ಇತ್ತು, ಯಾರ್ಯಾರು 2009 ಆದ್ಮೇಲೆ ಯಾರ್ಯಾರು ಎಲ್ಲರನ್ನೂ ಭೇಟಿ ಮಾಡಿದ್ದೀವಿ. ಎಷ್ಟು ಬಾರಿ, ನಾನೇನು ಪ್ರತಿ ಬಾರಿ ನಮ್ಮ ಅವಾಗ ಸೋಷಿಯಲ್ ಮೀಡಿಯಾನೂ ಇರಲಿಲ್ಲ, ಅಷ್ಟೊಂದು ಸಾಮಾಜಿಕ ಜಾಲ. ಇವತ್ತು ಇವ್ರನ್ನ ಭೇಟಿ ಮಾಡಿದ್ವಿ, ಇವತ್ತು ಅವ್ರನ್ನ ಭೇಟಿ, ನಾನೇನು ಎಲ್ಲ ಕಡೆ ಹಾಕಿಲ್ಲ ಅದನ್ನ. ನಾನು ಆಗ್ಲೇ ಹೇಳಿದಾಗೆ ಪ್ರತಿಯೊಂದು ನಾವು ನಮ್ಮವ್ರಿಗೋಸ್ಕರ ಮಾಡ್ತಿರ್ಬೇಕಾದ್ರೆ ನಾವು ಅದನ್ನ ಹೇಳ್ಕೊಂಡು ಮಾಡ್ಬೇಕಾ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.